ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಐ ಥಿಂಕ್ ನಾನು ತುಂಬ ಮಂತಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಪಾಪು ಇರೋದ್ರಿಂದ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಸೊ ಸಾರಿ, ಬಟ್ ಆದಷ್ಟು ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಕ್ಚುಲಿ ಫ್ರೆಂಡ್ಸ್, ನೀವು ಅಂದ್ಕೊತಾ ಇರ್ಬೋದು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಸೊ ಹೌದು, ಆ್ಯಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಸ್ ರಿಸರ್ವೇಷನ್ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆನೇ ನಾವು ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ನಮಗೆ 23-24ಗೆ ಟಿಕೆಟ್ ಬೇಕಿತ್ತು. ಸೊ ನಮಗೆ ಟ್ರೈನಲ್ಲಿ ಸಿಗಲಿಲ್ಲ. ಸೊ ಫೈನಲಿ ಬಸ್ಸಲ್ಲೇ ಹೋಗೋಣ, ಅಟ್ಲೀಸ್ಟ್ ಹೋಗಲೇಬೇಕು ಅಂತ ಹೇಳಿ ಬಸ್ಸಲ್ಲಿ ವಿಚಾರಿಸಿದಾಗ ಸೊ ನಮಗೆ ಟಿಕೆಟ್ ಇತ್ತು. ಸೊ ಹಾಗಾಗಿ ಫೈನಲಿ 23-24 ನಾನು ಅಂದ್ಕೊಂಡಂಗೆ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, 23rd ಆ್ಯಂಡ್ 24th ಯಾಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ಆ್ಯಕ್ಚುಲಿ ನಾನು ರಾಯರನ್ನ ತುಂಬ ನಂಬ್ತೀನಿ. ರಾಯರು ಯಾವಾಗ ನಮ್ಮ ಮನೆಗೆ ಬಂದರು ಸೊ ಆವಾಗಿಂದ ನಾನು ತುಂಬಾ ನಂಬ್ತೀನಿ. ಒಂದು ಪಾಸಿಟಿವ್ ವೈಬ್ ಇದೆ. ಸೊ ಅದು ಅಲ್ಲದೆ ನಾನು 24th ಬಂದು ನಂದು ಮದುವೆ ಆಗಿ 4 years ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ನನ್ನ 4th year ಆ್ಯನಿವರ್ಸರಿಗೆ ಬಂದು ನಾನು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ದೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸೊ ತುಂಬ ಆಸೆ ಇತ್ತು. ಸೊ ನನ್ನ 4th year ಆ್ಯನಿವರ್ಸರಿ ನಾನು ಅಲ್ಲೇ ರಾಯರು ಬ್ಲೆಸ್ಸಿಂಗಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಹೊರಟ್ವಿ. ನನ್ನ ಮಗಳು ಕೇಳಬೇಕಾ ಫ್ರೆಂಡ್ಸ್, ಇದೆಲ್ಲ ಹೊಸದು. ಸೊ ಎಲ್ಲ ಕಡೆ ಓಡಾಡ್ತಿದ್ಲು, ಕಿರ್ಚ್ಕೊಂಡೆಲ್ಲ ಓಡಾಡ್ತಿದ್ಲು. ಆ್ಯಂಡ್ ನಾವು ನೈಟ್ ಟ್ರಾವೆಲ್ ಮಾಡಿರೋದ್ರಿಂದ ನಾವು ಮಾರ್ನಿಂಗ್ 7 ಮಂತ್ರಾಲಯದಲ್ಲಿದ್ವಿ. ಸೊ ಫಸ್ಟ್ ನಾವು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ರೂಮ್ ತಗೊಂಡು ದೆನ್ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ಪಂಚಶಾಲೆ ಎಲ್ಲ ಹಾಕಿ ಅವ್ರಿಗೆ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅವ್ರಿಗೆ ಹಾಕ್ಕೊಳಕ್ಕೆ ಬರ್ತಿರ್ಲಿಲ್ಲ. ಸೊ ನಾವೆಲ್ಲ ರೇಗಿಸ್ತಿದ್ವಿ, ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ನೋಡಿಬಿಟ್ಟಾರು ಹೇಗೆ ಹಾಕ್ಕೊಳ್ಳೋದು ಅಂತ ಹಾಕ್ಕೊಳ್ಳಿ ಅಂತೆಲ್ಲ ರೇಗಿಸ್ತಿದ್ವಿ. ಸೊ ಅವರು ಹೆಂಗೋ ಅವ್ರಿಗೆ ಬಂದಂಗೆ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟು ಕಂಫರ್ಟ್ ಇರಲಿಲ್ಲ ಪಂಚೆಲಿ. ಅವ್ರಿಗೆ ನಾರ್ಮಲಾಗಿ ಒಂದು ಜೀನ್ಸು ಶರ್ಟ್ ಹಾಕ್ಕೊಂಡು ನಾರ್ಮಲಾಗಿ ಇರ್ತಿದ್ರು. ಸೊ ಇವತ್ತು ಹಾಕ್ಕೊಳ್ಳೇಬೇಕು ಅಂತ ಹಾಕ್ಸಿದ್ದೀನಿ. ಸೊ ಫೈನಲಿ ಹಾಕ್ಕೊಂಡಿದ್ರು. ಆ್ಯಕ್ಚುಲಿ ನಾವು ಟೆಂಪಲ್ ಹತ್ರನೇ ರೂಮ್ ಮಾಡಿರೋದ್ರಿಂದ ಬೇಗನೆ ರೆಡಿಯಾಗಿ ಬಂದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಫ್ರೆಂಡ್ಸ್ ನನಗೆ ತುಂಬ ಸುತ್ತಮುತ್ತ ನೋಡಿ ತುಂಬಾ ಖುಷಿಯಾಯಿತು, ಸಖತ್ ಖುಷಿಯಾಯಿತು. ಹಸುಗಳು ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ನನಗೆ. ಆ್ಯಕ್ಚುಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಬಂದ್ವಿ. ಸೊ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳಿ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗೋಸ್ಕರ ಅವರು ವೀಡಿಯೋಸ್ ಮಾಡೋಕ್ಕೆ ಒಪ್ಕೊಂಡ್ರು. ಏನಾಗೋದು ಹಾಂ ಚಪ್ಪಲ್ ಅಲ್ಲೇ ಬಿಡು. ನನ್ನ ಮಗಳು ಮಾತ್ರ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ಲು. ಅಲ್ಲಿ
ತುಂಬ ಮಕ್ಳುಗಳಿದ್ರಲ್ಲ, ಸೊ ಅವ್ರ ಜೊತೆಲ್ಲ ಆಟ ಆಡಿಕೊಂಡು ಓಡಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ರು. ಇಲ್ಲಿ ತುಂಬ ಜನ ಫೋಟೋಸ್ ತೊಗೊತಾ ಇದ್ರು. ಸೊ ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೈಟ್ ವ್ಯೂ ನೋಡಿಕೊಂಡು, ಆ್ಯಕ್ಚುಲಿ ಈಚೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಆ ವ್ಯೂಗೆಲ್ಲ ನೋಡಿಕೊಂಡು ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಒಂಥರ ಸಖತ್ ಖುಷಿ ಆಗ್ತಿತ್ತು ನನಗೆ. ಸೊ ಬೆಳಗ್ಗೆನೂ ನಾನು ದರ್ಶನ ಮಾಡಿ ಈವ್ನಿಂಗ್ ಕೂಡ ದರ್ಶನ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ಆದಮೇಲೆ ಪಂಚಮುಖಿ ಟೆಂಪಲ್ಗೆ ಹೋಗಿ ಅಪ್ಪಣ್ಣಾಚಾರ್ಯರ ಮನೆ ಎಲ್ಲ 5 ಪ್ಲೇಸಸ್ ನೋಡಿಕೊಂಡು ನಮಗೆ ನೈಟ್ ಬಸ್ ಇತ್ತು. ಸೊ ಹಾಗಾಗಿ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿದ್ದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ